ಹಲೋ ವೀಕ್ಷಕರೇ, ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೇ. ಹೌದು ಗೆಳೆಯರೇ, ಇವತ್ತಿನ ವಿಷಯ ನಿಮಗೆ ನನ್ನ ತಮ್ನೇಲ್ ನೋಡಿದ್ರೆ ಗೊತ್ತಿರುತ್ತೆ. 6 ದಿನದಲ್ಲಿ 4,000 ವಾಚ್ ಅವರ್, 1,000 ಸಬ್ಸ್ಕ್ರೈಬರ್ಸ್ ಹೇಗೆ ನಿಮ್ಮ ಮೊಬೈಲ್ ಅಲ್ಲಿ ನೀವೇ ಕಂಪ್ಲೀಟ್ ಮಾಡ್ಕೊಳೋದು, ಇದನ್ನ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸಿಕೊಡ್ತೇನೆ. ಹೌದು, ಏನ್ ಮಾಡಿದ್ರೆ ನೀವು ಬೇಗನೆ ಮಾನಿಟೈಸ್ ಆಗ್ಬೋದು, ಯಾವ ಕೆಲಸ ಮಾಡಿದ್ರೆ ಮಾನಿಟೈಸ್ ಆಗ್ಬೋದು, ಯಾವ ಕೆಲಸ ಮಾಡಿದ್ರೆ ಮಾನಿಟೈಸ್ ಆಗಿರೋರು ಸಹ ಡಿಮಾನಿಟೈಸ್ ಆಗ್ಬೋದು, ಗೂಗಲ್ ಆಡ್ಸೆನ್ಸ್ ಮೈನಸ್ ಆಗ್ಬೋದು, ಇದನ್ನೆಲ್ಲ ಸಹ ನಾನು ನಿಮಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಬೆಲ್ ಬಟನ್ ಒತ್ತಿದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸುತ್ತೆ. ಅದನ್ನು ಒತ್ತಿದಲ್ಲಿ ನಾನು ಹಾಕುವ ಎಲ್ಲ ವಿಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು ಗೆಳೆಯರೆ. ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ. ಈಗ ಬನ್ನಿ ವೀಕ್ಷಕರೇ, ಇವತ್ತಿನ ವಿಷಯದ ಕಡೆ ನೋಡೋಣ. ಹೌದು ಗೆಳೆಯರೆ, ನಾನು ನಿಮಗೆ ಹೇಳಿದೆ 6 ದಿನದಲ್ಲೇ 4,000 ವಾಚ್ ಅವರ್, 1,000 ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡ್ಕೋಬಹುದು, ನಿಮಗೆ ನೀವೇ ಮಾಡ್ಕೋಬಹುದು ಅಂತ ಹೇಳಿದೆ. ಯಾವ ರೀತಿಯಲ್ಲಿ ಅಂತ ಹೇಳಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇವಾಗ ನೋಡಿ, ನೀವು ವಿಡಿಯೋನ ಮಾಡಬೇಕಾದ್ರೆ ಯಾವಾಗ್ಲೂ ಸಹ ಹಾರಿಜಾಂಟಲ್ ಆಗಿ ಮಾಡಬೇಕು, ಅಂದ್ರೆ ಅಡ್ಡದಲ್ಲೇ ಮಾಡಬೇಕು. ಅಡ್ಡದಾಗಿ ಇಟ್ಕೊಂಡು ಮಾಡಿದಾಗ ಮಾತ್ರನೇ ನಿಮಗೆ ಒಂದು ಹಾರಿಜಾಂಟಲ್ ಆಗಿ ಏನ್ ಇಟ್ಕೊಂಡು ಮಾಡ್ತೀರಾ ಆ ರೀತಿ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ಸಹ ನೋಡ್ಲಿಕ್ಕೆ ಜನಕ್ಕೆ ಇಷ್ಟ ಆಗುತ್ತೆ. ಸೊ ನೀವೇನ ಮಾಡ್ತೀರಾ, ಶಾರ್ಟ್ಸ್ ಹಾಕೋ ರೀತಿ ವರ್ಟಿಕಲ್ ಆಗಿ, ಅಂದ್ರೆ ಉದ್ದ ಇರುತ್ತಲ್ವಾ ಆ ತರ ನೀವು ಮಾಡಿದಲ್ಲಿ ನೋಡಿ, ಈ ತರ ವರ್ಟಿಕಲ್ ಅಲ್ಲಿ ಇದ್ದಾಗ ನೀವು ಮಾಡಿದಾಗ ವಿಡಿಯೋಸ್ ಅಷ್ಟೊಂದು ವೈರಲ್ ಆಗಲ್ಲ, ನೋಡ್ಬೇಕು ಅಂತ ಅನ್ಸಲ್ಲ. ಯಾಕೆ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ, ಅಥವಾ ನೀವು ಅದನ್ನ ಝೂಮ್ ಮಾಡಿ ತೋರಿಸ್ಬೇಕಾಗತ್ತೆ. ನೀವು ಏನ್ ವಿಷಯನ ಹೇಳ್ತಾ ಇದ್ದೀರಾ, ಕಂಟೆಂಟ್ನ ಅದನ್ನ ನೀವು ಝೂಮ್ ಮಾಡಿ ತೋರಿಸ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿ, ನಿಮ್ಗೆ ಫಸ್ಟ್ ಒಬ್ರು ವಿಡಿಯೋನ ನೋಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಇಂಪ್ರೆಷನ್ ನ ಕ್ರಿಯೇಟ್ ಮಾಡಬೇಕು ಅಲ್ವಾ. ಸೊ ನೀಟಾಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಆಗ ಮಾತ್ರನೇ ಒಬ್ಬ ವ್ಯಕ್ತಿ ನಿಮ್ಮ ಒಂದು ಚಾನಲ್ ಮೇಲೆ ಕುತ್ಕೊಂಡು ನೋಡ್ತಾನೆ. ಅಟ್ಲೀಸ್ಟ್ ಒಂದು 2-3 ನಿಮಿಷನಾದ್ರೂ ನಿಂತು ನೋಡೋ ರೀತಿಯಲ್ಲಿ ನೀವು ಮಾಡ್ಬೇಕಾಗತ್ತೆ. ಹಾಗೆ ಇನ್ನೊಂದು ನಿಮಗೆ ಟೆಕ್ನಿಕ್ ನ ಹೇಳ್ಕೊಡ್ತೀನಿ ನೋಡಿ. ಈಗ ನಿಮ್ದು ಒಂದು ಮೊಬೈಲ್ ಇದೆ, ನಿಮ್ಮ ಮನೆಯಲ್ಲಿ ಇನ್ನ 2-3 ಮೊಬೈಲ್ ಇದೆ ಅಂತ ತಿಳ್ಕೊಳ್ಳಿ, ಓಕೆನಾ. ನಿಮ್ಮ ಮೊಬೈಲ್ ಅಲ್ಲಿ ನೀವು ಯಾವ ರೀತಿ ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಳೋದು, ಇದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಮೊಬೈಲ್ ಅಲ್ಲಿ ಒಂದು 5 ಇಮೇಲ್ ಐ ಡಿ, ಓಕೆನಾ, ಒಂದು 5 ಇಮೇಲ್ ಐ ಡಿನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಬೇರೆ ಬೇರೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ, ಬೇರೆ ಬೇರೆ ಇಮೇಲ್ ಐ ಡಿಯಿಂದ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ, ಆ ಒಂದು ಇಮೇಲ್ ಐ ಡಿಯಿಂದ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ವಿಡಿಯೋಸ್ನ ನೋಡಿ, ಓಕೆನಾ. ವಿಡಿಯೋಸ್ನ ನೋಡಾದ್ಮೇಲೆ ಏನು ಮಾಡಿ, ನಿಮ್ಮ ಒಂದು ನೆಟ್ಟಲ್ಲೇನೆ ಅಂದ್ರೆ ಆ ಒಂದು 5 ವಿಡಿಯೋ ಆಯ್ತು ಅಂತ ಹೇಳಿದ್ರೆ ವಿಡಿಯೋಸ್ನ ನೋಡಿ, ಓಕೆನಾ. ವಿಡಿಯೋಸ್ನ ನೋಡಾದ್ಮೇಲೆ ಇವಾಗ ಏನ್ ಮಾಡಿ, ನಿಮ್ಮ ತಾಯಿಯವ್ರದ್ದು ಮೊಬೈಲ್ ಇರುತ್ತೆ ಅಥವಾ ನಿಮ್ಮ ಮನೇಲಿ ಇನ್ನೊಂದು ಮೊಬೈಲ್ ನಿಮ್ಮ ಹತ್ರ ಇರುತ್ತೆ ಅಂತ ತಿಳ್ಕೊಳ್ಳಿ, ಓಕೆನಾ. ಆ ಮೊಬೈಲ್ ಏನ್ ಮಾಡಿ, ಈ ನೆಟ್ವರ್ಕ್ ಅಲ್ಲಿ ನೋಡ್ಬೇಡಿ, ಈ ಇಂಟರ್ನೆಟ್ ಅಲ್ಲಿ ನೋಡ್ಬೇಡಿ, ಅಥವಾ ಇದರಿಂದ ಹಾಟ್ಸ್ಪಾಟ್ ನ ಅದರಿಂದ ಕನೆಕ್ಟ್ ಮಾಡಬೇಡಿ. ಈ ಮೊಬೈಲ್ ಮುಗ್ದೋಯ್ತು, ನಿಮ್ದು ಹಳೆ ಮೊಬೈಲ್ ಮುಗ್ದೋಯ್ತು, ಈಗ ಹೊಸ ಮೊಬೈಲ್ ಅಂತ ಹೇಳಿದ್ರೆ ಆ ಇಂಟರ್ನೆಟ್ ಇರೋ ಮೊಬೈಲ್ ಇಂದಾನೆ ಆ ಮೊಬೈಲ್ ಅಲ್ಲಿ ಒಂದು 5 ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ, ಆಯ್ತಾ. ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿ, ಅದರಿಂದನೂ ಸಹ ನಿಮ್ಮ ಒಂದು ವಿಡಿಯೋಸ್ನ ರನ್ ಮಾಡಿ. ಒಂದೊಂದು ಐಡಿಯಲ್ಲಿ 2 ಸಲ ವಿಡಿಯೋಸ್ನ ರನ್ ಮಾಡಿ ನೋಡಿ, ಓಕೆನಾ. ಸ್ವಲ್ಪ ಲೆಂತಿ ವಿಡಿಯೋ ಹಾಕಿದ್ರೆ ನಿಮಗೆ ವಾಚ್ ಅವರ್ ಸ್ವಲ್ಪ ಕಂಪ್ಲೀಟ್ ಆಗಕ್ಕೆ ಈಸಿ ಆಗುತ್ತೆ. ಅಲ್ಲಿ ಒಂದೊಂದು ಐಡಿಯಿಂದ 2 ಸಲ ನಿಮ್ಮ ಒಂದು ವಿಡಿಯೋಸ್ನ ನೋಡಿ, ಆಗ ಏನಾಯ್ತು, ಅಲ್ಲಿಗೆ 10 ಐಡಿಯಲ್ಲಿ 10 ಆಯ್ತು. ಹಾಗೇನೆ ಇನ್ನೂ ಒಂದು ನಿಮ್ಮ ತಂದೆಯವ್ರದ್ದು ಇನ್ನೊಂದು ಮೊಬೈಲ್ ಇರುತ್ತೆ ಅಂತ ತಿಳ್ಕೊಳ್ಳಿ ಮನೇಲಿ, ಅಥವಾ ಕೆಲಸದಿಂದ ಬರ್ತಾರೆ ಅಲ್ವಾ, ಕೆಲಸದಿಂದ ಬಂದಾಗ ನೈಟ್ ಅವ್ರ ಮೊಬೈಲ್ ಫ್ರೀ ಆಗಿರುತ್ತೆ. ಅವಾಗ ಏನು ಮಾಡಿ ಅಂತ ಹೇಳಿದ್ರೆ, ಅವಾಗಲೂ ಸಹ ನೀವು ಅವ್ರ ಮೊಬೈಲಲ್ಲೂ ಸಹ 1-2 ಐ ಡಿನ ಮಾಡಿಟ್ಟು, ಸೊ ಮೇನ್ ಐ ಡಿ ಬಿಟ್ಬಿಟ್ಟು ಬೇರೆ ಐ ಡಿಗಳನ್ನ ಮಾಡಿಟ್ಬಿಟ್ಟು, ಅವ್ರದ್ದು ಬೇರೆ ನೆಟ್ವರ್ಕ್ ಆಗುತ್ತೆ ಅಲ್ವಾ, ಬೇರೆ ನೆಟ್ವರ್ಕ್ ಆಗುತ್ತೆ, ಬೇರೆ ಇಂಟರ್ನೆಟ್ ಆಗುತ್ತೆ. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ವೈಫೈ ಆಗೋನು, ಹಾಟ್ಸ್ಪಾಟ್ ಆಗೋನು, ಮತ್ತೆ ಇನ್ನೊಂದು ಇಮೇಲ್ ಐ ಡಿಗೆ ಓಡಿಸ್ಬಿಡಿ, ಓಕೆನಾ. ಸೊ ನೋಡಿ, ಇವಾಗ 3ನೇ ಮೊಬೈಲ್ ಬಂತು, 3ನೇ ಮೊಬೈಲಲ್ಲೂ ಸಹ ಇದೇ ಒಂದು ಕೆಲಸನ ನೀವು ಮಾಡಿ. ಆದರೆ ಇಲ್ಲೇನಾಗತ್ತೆ ಅಂತ ಕೇಳಿದ್ರೆ, ಮೇಡಮ್ ಮತ್ತೆ ಇವಾಗ ನೆಟ್ಟು ಓಕೆ, ಬಟ್ ಒಂದೇ ಜಾಗದಲ್ಲಿ ಲೊಕೇಶನ್ ಇದಾಗುತ್ತಲ್ವಾ ಅಂತ ನೀವು ಕೇಳಿದ್ರೆ, ಹೌದು ಆಗುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಒರಿಜಿನಲ್ ಮೊಬೈಲ್ ಎಲ್ಲಿರುತ್ತೋ ಅಲ್ಲಿಂದ ಒಂದು
50 to 100 ಮೀಟರ್ಸ್ ಸ್ವಲ್ಪ ಡಿಸ್ಟೆನ್ಸಲ್ಲಿ. ಈಗ ನೀವು ರೂಮಲ್ಲಿ ಇದ್ರು ಅಂತ ಹೇಳಿದ್ರೆ ಹಾಲಲ್ಲಿ ಇನ್ನೊಂದು ಮೊಬೈಲು, ಅಥವಾ ಅಡುಗೆ ಮನೆಯಲ್ಲಿ, ಅಥವಾ ನೀವು ಟೆರೆಸ್ ಇತ್ತು ಅಂತ ಹೇಳಿದ್ರೆ ಟೆರೆಸ್ ಮೇಲೂ, ಅಥವಾ ಹೊರಗಡೆ ಬಂದು ಮಾಡ್ಬೋದು, ಅಥವಾ ನೀವು ನೈಟ್ ವಾಕಿಂಗ್ ಹೋಗಬೇಕಾದ್ರೂ ಸಹ ಪ್ಲೇ ಮಾಡ್ಬೋದು ಅಲ್ವಾ. ಅವಾಗ ಏನಾಗುತ್ತೆ, ಲೊಕೇಶನ್ ಚೇಂಜ್ ಆಗುತ್ತೆ, ಅವಾಗ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ, ನಿಮ್ಮ ವ್ಯೂಸ್ ಒಂದು ನಿಮಗೆ ರೀಚ್ ಆಗುತ್ತೆ. ಓಕೆನಾ. ಆದರೆ ನೋಡಿ, ನಿಮಗೆ ನೀವೇ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ಅಂತ ಹೇಳಿದ್ರೆ, ನಾನು ಹೇಳೋದು ಏನಂದ್ರೆ, ನಿಮಗೆ ಹೊರಗಡೆಯಿಂದ ಏನು ನಿಮಗೆ ರೀಚ್ ಆಗಬೇಕು ಆ ಒಂದು ರೀಚ್ ಆಗುವಂಥ ಕಂಟೆಂಟ್ನ ಮಾಡಿ, ಆಯಿತಾ. ಆಗ ನೀವು ಈ ಸರ್ಕಸ್ ಎಲ್ಲ ಮಾಡೋದನ್ನ ಸ್ವಲ್ಪ ನಿಲ್ಲಿಸಂಗಾಗತ್ತೆ. ಓಕೆನಾ. ಬಟ್ ಇದೇನೇ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಗ್ರೋತ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸರೌಂಡಿಂಗಲ್ಲೇ ನಿಮ್ಮ ಲೊಕೇಶನ್, ನಿಮ್ಮ ಸರೌಂಡಿಂಗಲ್ಲೇ ನಿಮ್ಮ ಮೊಬೈಲ್ ಇರೋದ್ರಿಂದ. ಸೊ ಹಾಗಾಗಿ ಏನು ಮಾಡುತ್ತೆ, ಯೂಟ್ಯೂಬು ನಿಮ್ಮ ಒಂದು ವೀಡಿಯೋಸ್ನ ರೀಚ್ ಮಾಡಲ್ಲ, ಇಂಪ್ರೆಷನ್ನ ಅಷ್ಟು ಕೊಡೋಲ್ಲ. ಓಕೆನಾ. ನಿಮ್ಮ ಒಂದು ಯೂಟ್ಯೂಬ್ ಇಂಪ್ರೆಷನ್ನೇ ಕೆಲವೊಂದು ಸಲ ಸ್ಟಾಪ್ ಆಗ್ಬೋದು. ಓಕೆನಾ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ ನಿಮ್ಮ ಏನು ಕಂಟೆಂಟ್ನ ಇಷ್ಟಪಡ್ತಾ ಇದ್ದಾರೆ ಆ ಥರ ಕಂಟೆಂಟ್ನ ಮಾಡಲಿಕ್ಕೆ ಇಷ್ಟಪಡಿ. ಈಗ ನಿಮಗೆ ಗೊತ್ತಿರುತ್ತೆ ಯಾವುದು ಜಾಸ್ತಿ ವ್ಯೂಸ್ಗಳು ಬಂದಿರುತ್ತೆ, ಯಾವ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಒಂದು ವಿಷಯನ ಅವ್ರಿಗೆ ಇನ್ನೂ ಹೆಚ್ಚೆಚ್ಚಾಗಿ ತಿಳಿಸೋಕೆ ನೀವು ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ಆಗ ನಿಮ್ಮ ಒಂದು ಚಾನಲ್ ಸಹ ಗ್ರೋತ್ ಆಗುತ್ತೆ. ಹಾಗೆ ನೋಡಿ, ನಿಮ್ಮ ಇಂಪ್ರೆಷನ್ ಜಾಸ್ತಿ ಆಗಬೇಕು. ಇಂಪ್ರೆಷನ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸಬ್ಸ್ಕ್ರೈಬರ್ಸ್ ಮಾಡದೇ ಇದ್ರೂ ಸಹ ಒಂದು ಯೂಟ್ಯೂಬ್ ಏನು ಮಾಡುತ್ತೆ, ಈಗ ನೀವು ಎಷ್ಟೋ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಲ್ವಾ, ಆದ್ರೂ ಸಹ ನಿಮಗೆ ಬೇರೆಯವ್ರದ್ದು ಒಂದು ಚಾನಲ್ಗಳು ಶೋ ಬರ್ತಾ ಇರುತ್ತಲ್ವಾ. ಅದೇನಾಗುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅದನ್ನ ಇಂಪ್ರೆಷನ್ಸ್ನ ಕಳಿಸ್ತಾ ಇರುತ್ತೆ. ಓಕೆನಾ. ಸೊ ಆ ಥರ ಇಂಪ್ರೆಷನ್ಸ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ನೀವು ಜನಕ್ಕೆ ಎಷ್ಟು ರೀಚ್ ಆಗ್ತಿರೋ ಅಷ್ಟು ನಿಮ್ಮ ಒಂದು ಚಾನಲ್ ಗ್ರೋತ್ ಆಗುತ್ತೆ ಅಲ್ವಾ. ಸೊ ಏನು ಮಾಡಬೇಕು, ಹಾಗೆಯೇ ವಿಡಿಯೋ ಮಾತ್ರ ನೋಡೋದಲ್ಲ, ನಿಮ್ಮ ಆವ್ರೇಜ್ ಡ್ಯೂರೇಷನ್ ಜಾಸ್ತಿ ಆಗಬೇಕು. ಸುಮ್ಮನೆ ಹಿಂಗೆ ಒತ್ತಿ ಬಿಡೋದಲ್ಲ, ಆಯಿತಾ. ಯಾವ ಮೇಲ್ ಐ ಡಿಲಿ ನೋಡ್ತೀರೋ ಪೂರ್ತಿಯಾಗಿ ನೀವು ವಿಡಿಯೋನ ನೋಡಬೇಕಾಗತ್ತೆ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ದಲ್ಲಿ ಮಾತ್ರನೇ ಆವ್ರೇಜ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಆವಾಗ ಯೂಟ್ಯೂಬ್ ಏನು ಮಾಡುತ್ತೆ, ಓಕೆ ಇವರ ವಿಡಿಯೋದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ಹೇಳಿ ಏನು ಮಾಡುತ್ತೆ, ಅದು ಯೂಟ್ಯೂಬ್ ಇಂಪ್ರೆಷನ್ನ ಕ್ರಿಯೇಟ್ ಮಾಡುತ್ತೆ. ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ ನೋಡಿ, ಯಾವಾಗ ನಿಮ್ಮ ಇಂಪ್ರೆಷನ್ಸ್ನ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಆಟೋಮೆಟಿಕ್ಕಾಗಿ ನಿಮಗೆ ವ್ಯೂಸ್ಗಳು ಬರುತ್ತೆ, ಹಾಗೆ ಸಬ್ಸ್ಕ್ರೈಬರ್ಸ್ ಬರುತ್ತೆ, ಹಾಗೆ ನಿಮ್ಮ ವಾಚ್ ಅವರ್ಸ್ ಸಹ ಕಂಪ್ಲೀಟ್ ಆಗಲಿಕ್ಕೆ ಈಸಿ ಆಗುತ್ತೆ. ಓಕೆನಾ. ಹಾಗೆ ಮಾಡಿದ್ರೆ ಮಾತ್ರನೇ ನಿಮ್ಮ ಒಂದು ಯೂಟ್ಯೂಬ್ ಅಂದರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೋದು. ಹಾಗೆಯೇ ಅದ್ರ ಜೊತೆಗೆ ನೋಡಿ, ಇದ್ರ ಜೊತೆಗೆ 4000 ಬರೀ ವೀಡಿಯೋಸ್ ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಲಾಂಗ್ ವೀಡಿಯೋಸ್ಗಳು ಮಾಡ್ತೀರಲ್ವ, ಲಾಂಗ್ ವೀಡಿಯೋಸ್ಗಳ ಜೊತೆಗೆ ಶಾರ್ಟ್ಸ್ನ ಹಾಕಬೇಕಾಗತ್ತೆ. ಶಾರ್ಟ್ಸ್ಗಳನ್ನ ಜೊತೆಗೆ ನೀವು ಲೈವ್ಗಳನ್ನ ಮಾಡಬೇಕಾಗತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಲೈವ್ಗಳನ್ನ ಮಾಡಬೇಕಾಗತ್ತೆ. ಲೈವ್ ಮಾಡಿದಾಗ ದಿನಕ್ಕೆ ಒಂದು 10 ಗಂಟೆ ಅಥವಾ 15 ಗಂಟೆ ಏನಾದರೂ ನಿಮಗೆ ಸ್ಟಾರ್ಟಿಂಗ್ ಬಂದರೆ ತುಂಬಾ ಒಳ್ಳೆಯದು, ಆಯಿತಾ. ಯಾವಾಗ ನೀವು ಲೈವ್ ಮಾಡ್ತಾಯಿದ್ದೋ ಅದೊಂದು ವೈರಲ್ ಆಗ್ತಾಯಿದೆ ಅಂತ ಹೇಳಿದಾಗ ಎಲ್ಲೂ ಸ್ಟಾಪ್ ಮಾಡಬೇಡಿ. ಪ್ರತಿನಿತ್ಯ ನಿಮ್ಮದೊಂದು ದಿನಚರಿನ ಇಟ್ಕೋಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಾನು ಇವತ್ತೊಂದು ವೀಡಿಯೋ ಹಾಕ್ತಾಯಿದ್ದೀನಿ, ಈ ಟೈಮಿಗೆ ನಾನೊಂದು ಶಾರ್ಟ್ಸ್ ಹಾಕ್ತಾಯಿದ್ದೀನಿ, ಈ ಟೈಮಿಗೆ ನಾನು ಒಂದು ಲೈವಿಗೆ ಹೋಗ್ತಾಯಿದ್ದೀನಿ. ನೀವು ಯಾವಾಗ ಲೈವಿಗೆ ಹೋಗ್ತಾ ಇರ್ತೀರಾ ಅಥವಾ ಯಾವಾಗ ಒಂದು ವಿಡಿಯೋನ ನೀವು ಹಾಕ್ತಾ ಇರ್ತೀರಾ ಆ ಟೈಮ್ಗಿಂತ ಅರ್ಧ ಗಂಟೆ ಮುಂಚೆ ನೀವು ಕಮ್ಯುನಿಟಿ ಪೋಸ್ಟ್ ಮಾಡಿ, ನಾನು ಇಂಥ ಟೈಮಿಗೆ ಲೈವ್ ಬರ್ತಾ ಇದ್ದೀನಿ, ಅಥವಾ ನಾನು ಇವತ್ತು ಇಂಥ ವಿಡಿಯೋನ ಹಾಕ್ತಾ ಇದ್ದೀನಿ. ಹೇಗಿದ್ರು ನೀವು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ವಾ, ಆ ತಮ್ನೇಲ್ನ ಹಾಕ್ಕೊಂಡು ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿ, ನಾನು ಇವತ್ತು ಈ ವಿಷಯದ ಜೊತೆ ಬರ್ತಾ ಇದ್ದೀನಿ, ನೋಡಿ ನನ್ನ ವಿಡಿಯೋನ ನೋಡಿ ಅಂತ ಹೇಳಿ ನೀವು ಆ ಲಿಂಕ್ನ ಅಲ್ಲಿ ಹಾಕಿ. ಸೊ ಅವಾಗ ಏನಾಗುತ್ತೆ, ಕೆಲವರು ನಿಮ್ಮ ಲೈವಿಗೂ ಸಹ ಆ ಟೈಮ್ ಇದ್ದಾಗ, ಅವ್ರು ಫ್ರೀ ಇದ್ದಾಗ, ಅವರು ನಿಮ್ಗೆ ಆಲ್ರೆಡಿ ಯಾರು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೋ ಅವರು ಬಂದು ನಿಮ್ಮ ಒಂದು ವಿಡಿಯೋಸ್ನ ನೋಡ್ತಾರೆ. ಓಕೆ, ಇದೆಲ್ಲ ಓಕೆ. ಬಟ್ ಮಾನಿಟೈಸೇಷನ್ ಆಗಿರೋರು ನಾವು ಇದೇ ಕೆಲಸನ ಮಾಡ್ಬೋದಾ ಅಂತ ನೀವು ಕೇಳಿದ್ರೆ, ಅಂದರೆ ಏನು ನಾವು ಈ ಥರ ಐಡಿನ ಮಾಡಿಕೊಂಡು ನಾವು ಈ ಥರ ರೀಚ್ ಮಾಡ್ಕೋಬೋದಾ, ವ್ಯೂಸ್ಗಳು ನಮಗೆ ಜಾಸ್ತಿ ಬರುತ್ತಲ್ವಾ ಅಂತ ನೀವೇನಾದರೂ ಇದನ್ನು ಮಾಡಿದ್ರೆ ದಯವಿಟ್ಟು ಈ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಮಾನಿಟೈಸೇಷನ್ ಆಗ್ದಲೇ ಇದ್ದರೆ ಅವಾಗ ಆ್ಯಡ್ಸೆನ್ಸ್ ನಿಮಗೆ ಇನ್ನೂ ಓಪನ್ ಆಗಿರಲ್ಲ. ಆ್ಯಡ್ಸೆನ್ಸ್ ಏನಂದರೆ ನಿಮಗೆ ಏನು ಆ್ಯಡ್ ಬಂದ್ರೂ ಅದರಿಂದ ನಿಮಗೆ ಏನು ಅಮೌಂಟು ಜನ್ರೇಟ್ ಆಗ್ತಾ ಇರಲ್ಲ, ಅವಾಗ ಯಾವುದೇ ಥರ ಡೇಟಾ ಏನು ಕಲೆಕ್ಟ್ ಆಗ್ತಾ ಇರಲ್ಲ.
ಬಟ್ ಆದರೆ ಒಂದು ಸತಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಒಂದು ಮಾನಿಟೈಸೇಷನ್ ಚಾನಲ್ಗೆ ಆ್ಯಡ್ ಬರ್ತಾ ಇರುತ್ತೆ, ಆ್ಯಡ್ಸೆನ್ಸ್ ಆಗಿರುತ್ತೆ ಅಲ್ವಾ. ಆ್ಯಡ್ಸೆನ್ಸ್ ಆಗಿರುವ ಕಾರಣ ನೀವು ಈ ಥರ ಒಂದು ಕೆಲಸಗಳನ್ನ ಮಾಡಬಾರ್ದು. ಈ ಥರ ಮಾಡಿದಾಗ ಏನಾಗುತ್ತೆ, ಎಲ್ಲದನ್ನು ಸಹ ಆ್ಯಡ್ಸೆನ್ಸ್ ಸುಮ್ಮನೆ ನಿಮಗೆ ದುಡ್ಡನ್ನ ಕೊಡೋದಿಲ್ಲ. ಎಲ್ಲಿಂದ ವ್ಯೂಸ್ ಬರ್ತಾ ಇದೆ, ಎಷ್ಟು ಯಾವ ರೀತಿ ಬರ್ತಾ ಇದೆ, ಯಾವಾಗಲೂ ವೀಡಿಯೋಸ್ ಹಾಕಿದ ತಕ್ಷಣ ಯಾವ್ಯಾವ ಐಡಿಯಿಂದ ಬರುತ್ತೆ ಎಲ್ಲದನ್ನು ಸಹ ನೋಡ್ತಾರೆ. ಎಲ್ಲದನ್ನು ನೋಡ್ಬಿಟ್ಟು ಏನಾಗುತ್ತೆ, ನಿಮ್ಮ ಒಂದು ಆ್ಯಡ್ಸೆನ್ಸ್ನ ಅವರು ಡಿಲೀಟ್ ಮಾಡ್ತಾರೆ, ಅಂದರೆ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಸಹ ಇರುತ್ತೆ. ಸೊ ಹಾಗಾಗಿ ಗೂಗಲ್ ಆ್ಯಡ್ಸೆನ್ಸು ನಿಮಗೆ ಕಡಿಮೆ ಆಗಬಾರ್ದು, ಅಂದರೆ ಗೂಗಲ್ ಆ್ಯಡ್ಸೆನ್ಸ್ಗೆ ಯಾವುದೇ ಥರದ ನಿಮಗೆ ತೊಂದರೆ ಆಗಬಾರ್ದು ಅನ್ನೋದಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ, ಕೇಳಿ. ನೀವು ಏನಾದರೂ ಈ ಥರ ವೀಡಿಯೋನ ಹಾಕಾದ್ಮೇಲೆ ಮಾನಿಟೈಸೇಷನ್ ಏನಿರುತ್ತೆ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಏನಿರುತ್ತೆ ಅದನ್ನು ಆಫ್ ಮಾಡಿ, ಆ್ಯಡ್ಸ್ನ ಆಫ್ ಮಾಡಾದ್ಮೇಲೆ ನೀವು ಈ ಥರ ಒಂದು ವೀಡಿಯೋಸ್ನ ನಿಮ್ದೇನಿದೆ ಐಡಿಗಳಲ್ಲಿ ಆ ಥರ ನೋಡಿದಾಗ ನಿಮ್ಮ ವ್ಯೂಸ್ಗಳು ಜಾಸ್ತಿ ಆಗುತ್ತೆ, ಅವರೇಜ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಆವಾಗ ನಿಮ್ಮದು ಯಾವಾಗ ಒಂದು ಮುಗಿಯುತ್ತೆ ಅವಾಗ ಏನು ಮಾಡಿ, ಆವಾಗ ಆ್ಯಡ್ಸೆನ್ಸ್ನ ಮತ್ತೆ ಓಪನ್ ಮಾಡಿ, ಅಂದರೆ ಆನ್ ಮಾಡಿ. ಆಗ ಮಾಡಿದರೆ ನಿಮಗೆ ಮಾನಿಟೈಸೇಷನ್ ಆದ್ರೂ ಸಹ ನಿಮ್ಮ ಒಂದು ಚಾನಲ್ಗೆ ಯಾವುದೇ ತೊಂದರೆ ಆಗಲ್ಲ. ಇದು ನಾನು ಏನು ಹೇಳ್ತಾ ಇದ್ದೀನಿ, ಈ ಎಲ್ಲ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರೋದು ನಿಮಗೆ ಓನ್ಲಿ ಮಾನಿಟೈಸೇಷನ್ ಆಗದೆ ಇರೋರಿಗೆ ಮಾತ್ರ, ಸರಿನಾ. ಆದರೆ ಮಾನಿಟೈಸ್ ಆಗಿರೋರು ಈ ಒಂದು ರೂಲ್ಸ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಒಂದು ವೀಡಿಯೋಸ್ನ ನೋಡಬೇಕಾದ್ರೆ ಏನು ಮಾಡಬೇಕು, ಅದನ್ನು ನೀವು ಆಫ್ ಮಾಡಿ ವಿಡಿಯೋಸ್ನ ನೋಡಿ ಆಮೇಲೆ ಆನ್ ಮಾಡಬೇಕಾಗತ್ತೆ. ಹಂಗಿದ್ದಾಗ ಮಾತ್ರನೇ ನಿಮ್ಮ ಮಾನಿಟೈಸೇಷನ್ ಆದ್ರೂ ಈ ಒಂದು ಐಡಿಯಾಸ್ ನಿಮಗೆ ಇಂಪ್ಲಿಮೆಂಟ್ ಆಗುತ್ತೆ, ಓಕೆನಾ. 6 ದಿನದಲ್ಲೇ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಮೊಬೈಲಲ್ಲಿ ಇದು ಮಾಡ್ತಿರೋ ಇದೆಲ್ಲ ಸೆಕೆಂಡ್ರಿ, ಓಕೆನಾ. ಎಷ್ಟೇ ನೀವು ಇದು ಮಾಡಿದ್ರು ಸಹ ನಿಮ್ಮ ಒಂದು ಕಂಟೆಂಟ್ ಏನು ಕೇಳ್ತಾ ಇದೆ ಯೂಟ್ಯೂಬ್ ಇಂಪ್ರೆಷನ್ಸಲ್ಲಿ ಎಲ್ಲ ಇರುತ್ತೆ, ಹೋಗಿ ನೋಡಿ. ಏನು ಜನಗಳು ಜಾಸ್ತಿ ನಿಮ್ಮ ಚಾನಲ್ನ ನೋಡ್ತಾ ಇರ್ತಾರೆ, ಯಾವ ವೀಡಿಯೋಸ್ ಓಡ್ತಾ ಇರುತ್ತೆ ಅಂಥ ಕಂಟೆಂಟ್ನ ಮಾಡಿ ಅವಾಗ ರೀಚ್ ಆದಾಗ ನಿಮ್ಮ ಒಂದು ಡ್ಯೂರೇಷನ್ನು ವಾಚ್ ಅವರು ಬೇಗನೆ ಕಂಪ್ಲೀಟ್ ಆಗುತ್ತೆ. ಆಯಿತಾ ಗೆಳೆಯರೆ, ನಾನು ಹೇಳ್ಕೊಟ್ಟಿರುವ ಮಾಹಿತಿ ನಿಮಗೇನಾದರೂ ಉಪಯೋಗ ಅನಿಸಿದ್ದಲ್ಲಿ ಅಥವಾ ಏನಾದರೂ ಒಂದು ಚೂರು ಏನಾದರೂ ಹೆಲ್ಪ್ ಆಗ್ತಾ ಇದೆ, ನೀವು ಹೇಳಿದ್ದು ಒಳ್ಳೆಯದಾಯಿತು ಅಂತ ಹೇಳೋದಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ನನ್ನ ವಿಡಿಯೋನ ಹೆಚ್ಚೆಚ್ಚಾಗಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ ಗೆಳೆಯರೇ. ಧನ್ಯವಾದಗಳು.